ಹಲೋ, ಮುಗೀತು ಪಿಕ್ಚರು? ಏನು ಇನ್ನೂ ಅದೇ ಗುಂಗಲ್ಲಿದ್ದೀರಾ? ಬನ್ನಿ ಹೋಗೋಣ. ಹೊರಡತ್ತಾನೆ. ಏನ್ರಿ ಇನ್ನೂ ಆ ಸಿನಿಮಾ ಕತೆ ಮುಳುಗೋಗಿದ್ದೀರಾ? ಕೆಲವು ಸಿನಿಮಾ ನೋಡ್ತಿರ್ಬೇಕಾದ್ರೆ ಅದು ಸಿನಿಮಾ ಮಾತ್ರ ಅಂತ ಅನ್ಸಲ್ಲ. ಕೆಲವು ಪಾತ್ರಗಳು ನಮಗೆ ತುಂಬಾ ಹತ್ರ ಆಗ್ಬಿಡುತ್ತೆ ಅಲ್ವಾ? ಸಿನಿಮಾ ಅಂದರೆ ಹಾಗೆ ಅನ್ಬೇಡ್ರಿ. ನೋಡ್ರಿ, ಮನುಷ್ಯನ ಏನೇ ಭಾವನೆ ಇರ್ಬೋದು, ನಗು ಇರ್ಬೋದು, ಅಳು ಇರ್ಬೋದು, ಕಷ್ಟ ಇರ್ಬೋದು, ಸುಖ ಇರ್ಬೋದು, ಎಲ್ಲನೂ ಒಂದು ಕತೆ ರೂಪದಲ್ಲಿ ಕಟ್ಟಿಕೊಟ್ಟು ನಮ್ಮ ತೆರೆ ಮುಂದೆ ತರ್ತಾರೆ ಅಷ್ಟೇ. ಅದನ್ನ ಅವ್ರು ಏನು ಕ್ಯಾಶ್ ಮಾಡ್ಕೋತಾರೆ? ಕೊತ್ತಂಬರಿ, ಆ ಕಥೆ ನಮ್ಮ ಜೀವನ ಆದ್ರೆ? ಓ, ನೀವು ಅಲ್ಲಿಗೆ ಬಂದ್ರಾ? ಒಂದು ಕೆಲಸ ಮಾಡೋಣ, ಈಗ ಇನ್ನೊಂದು ಯಾವುದೋ ಒಂದು ಕಾಮಿಡಿ ಸಿನಿಮಾ ಹೋಗೋಣ. ನಮ್ಮ ಲೈಫ್ ಆ ಥರ ಆದರೆ ಸೂಪರ್ ಆಗಿರುತ್ತಲ್ವಾ? ಅಂದರೆ ತಂದೆ ಎಷ್ಟೇ ಕಷ್ಟಪಟ್ಟರು, ಮಕ್ಕಳನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು, ಯಾವ ಕೊರತೆ ಇಲ್ದೇನು ಬೆಳೆಸಿದ್ರು, ತಾಯಿ ಸ್ಥಾನನ ತುಂಬಕ್ಕಾಗಲ್ಲ ಅಲ್ವಾ? ಇದು ಹೈಪೋಥೆಟಿಕಲ್ ಕ್ವಶನ್ ತಾನೇ? ಹಾಂ, ನಾನು ರಿಯಲ್ ಆಗಿ ಹೇಳ್ತಾ ಇದ್ದೀನಿ, ಆ ಥರದ್ದೆಲ್ಲ ಏನೂ ಆಗಲ್ಲ. ಯಾಕೆ ಗೊತ್ತಾ? ನಾವು ಜಸ್ಟ್ ಮೇಡ್ ಫಾರ್ ಈಚ್ ಅದರ್ ಅಷ್ಟೇ ಅಲ್ಲ, ವಿ ಆರ್ ಮೇಡ್ ಫಾರ್ ಎವರ್, ಮೇಡ್ ಫಾರ್ ದ ಲೈಫ್ ಟೈಮ್. ಓಕೆ, ನೀವೇನ್ರಿ ಸರ್ಪ್ರೈಸ್ ಕೊಡ್ತೀನಿ ಅಂತ ಕರ್ಕೊಂಬಂದ್ಬಿಟ್ಟು ಈ ಥರ ನೆಗೆಟಿವ್ ಫೀಲಿಂಗ್ ಬರೋ ಥರ ಮಾಡ್ತಾ ಇದ್ದೀರಲ್ಲ. ಸಾರಿ. ಓಕೆ, ಈಗ ಏನು ನೆಕ್ಸ್ಟ್ ಪ್ರೋಗ್ರಾಮು? ಎಲ್ಲಿಗೆ? ಡಿನ್ನರ್. ಹಾಂ, ನನ್ನ ಫೇವ್ರೇಟ್ ಪ್ರೋಗ್ರಾಮು. ಬನ್ನಿ ಹೋಗೋಣ. ಯಾವ ಹೋಟ್ಲು? ಹೇಳ್ತೀನಿ. ಹುಷಾರು. ಮೆನು ಕಾರ್ಡ್ ಇಲ್ಲಿ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಅರೆ, ಏನ್ರಿ ಇದು? ಮುಂಚೆನೆ ಬುಕ್ ಮಾಡಿ ಎಲ್ಲಾನು ಅರೇಂಜ್ ಮಾಡ್ಬಿಟ್ಟಿದ್ದೀರಾ? ಸರ್ಪ್ರೈಸ್ ಕೊಡೋದಲ್ಲಿ ನಾನೇ ಫೇಮಸ್ ಅಂದ್ಕೊಂಡಿದ್ದೆ. ನನಗಿಂತ ಒಂದು ಕೈ ಮೇಲೆ ರೀ ನೀವು. ಥ್ಯಾಂಕ್ ಯು ಫಾರ್ ಕ್ರಿಯೇಟಿಂಗ್ ಸಚ್ ಎ ಮೆಮೊರಬಲ್ ಮೂಮೆಂಟ್. ನಿಮ್ಮಿಂದಾನೆ ಕಲ್ತಿರೋದು. ಸೋ ಸ್ವೀಟ್. ಬನ್ನಿ ಕಟ್ ಮಾಡೋಣ. ಹ್ಯಾಪಿ ಆನಿವರ್ಸರಿ ಟು ಭೂಮಿಕಾ. ಹ್ಯಾಪಿ ಆನಿವರ್ಸರಿ ಟು ಗೌತಮ್ ಅವರೇ. ಆನಿವರ್ಸರಿ ಟು ಮೈ ಡಿಯರ್ ಭೂಮಿಕಾ. ಹ್ಯಾಪಿ ಆನಿವರ್ಸರಿ ಟು ಡಿಯರ್ ಗೌತಮ್ ಅವರೇ. ಹಾಂ, ಒಂದು ನಿಮಿಷ. ಹೇಳಿ ಕೊಡಿ. ಅಲ್ಲ, ಅದಕ್ಕೆ ಎಗ್ಗಾಕಿಲ್ಲ, ತಿನ್ಬೋದು, ತಿನ್ನಿ. ವಾವ್, ಥ್ಯಾಂಕ್ ಯು. ಇಡೀ ದಿನ ಫೋನು ಇಲ್ಲದೆ ನನ್ನ ಜೊತೆ ಕಳೆದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಭೂಮಿಕಾ, ಇಡೀ ದಿನ ನಿಮ್ಮ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ, ನೀವು ಕೊಡ್ತಾರೋ ಈ ಅದ್ಭುತವಾದ ಸರ್ಪ್ರೈಸಸ್ಗೆ ನನ್ನ ಹತ್ರ ಮೊಬೈಲ್ ಇಲ್ಲ ಅನ್ನೋದನ್ನೇ ಮರೆಸ್ಬಿಟ್ಟಿದ್ದೆ ನನಗೂ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಐ ಆಮ್ ಎಂಜಾಯಿಂಗ್ ಇಟ್. ಭೂಮಿಕಾ, ಇನ್ನು ಮುಂದೆ ಪ್ರತಿ ವರ್ಷ ನಮ್ಮ ಆ್ಯನಿವರ್ಸರಿನ ಹಿಂಗೆ ಸೆಲೆಬ್ರೇಟ್ ಮಾಡೋಣ. ಏನು ಬರಬೇಕು? ಜ್ಯೂಸ್? ಹಾಂ, ಥ್ಯಾಂಕ್ ಯು. ಎಸ್, ಲೆಟ್ಸ್ ಸ್ಟಾರ್ಟ್. ನಿಮಗೆ ಟ್ರೀಟ್ ಕೊಡಿಸ್ಬೇಕು ಅಂತ ನಾನು ಕರ್ಕೊಂಡು ಬಂದರೆ ನೀವು ಎಲ್ಲ ಐಟಮ್ಸು ನನಗಿಷ್ಟ ಇರೋದನ್ನ ಆರ್ಡರ್ ಮಾಡಿದ್ದೀರಾ. ಯಾವುದನ್ನು ಮರ್ತಿಲ್ಲ ಅಲ್ಲ ನೀವು? ಭೂಮಿಕಾ, ನಿಮ್ಗೇನಿಷ್ಟ ಏನಿಷ್ಟ ಇಲ್ಲ ನನ್ನ ಮೈಂಡಲ್ಲೆಲ್ಲ ರಿಜಿಸ್ಟರ್ ಆಗಿಬಿಟ್ಟಿದೆ. ನೆನಪು ಮಾಡ್ಕೊಳ್ಳೋದಕ್ಕೆ ನನಗೆ ಯಾವ ರಿಮೈಂಡರ್ ಬೇಕಾಗಿಲ್ಲ. ಏನು ಗೊತ್ತಾ, ಪ್ರೀತಿ ಎಲ್ಲಿರುತ್ತಲ್ಲ ಅಲ್ಲಿ ಮರು ಅನ್ನೋದಿರೋದಿಲ್ಲ. ನಾವು ಯಾರನ್ನ ತುಂಬ ಪ್ರೀತಿಸ್ತೀವಲ್ಲ ಅವ್ರು ಯಾವಾಗಲೂ ನಮ್ಮ ಮೈಂಡಲ್ಲಿ ಇರ್ತಾರೆ, ನಮ್ಮ ಜೊತೆಲೇ ಇರ್ತಾರೆ. ಕೆಲವೊಮ್ಮೆ ನೆನಪೇ ನಮ್ಮನ್ನು ಅತಿಯಾಗಿ ಕಾಡೋದು, ನೋವು ಕೊಡೋದು. ಸೊ ಮನುಷ್ಯನಿಗೆ ಮರು ಅನ್ನೋದು ಇರಬೇಕು, ಆಗಲೇ. ಭೂಮಿಕಾ ಪ್ಲೀಸ್, ರೊಮ್ಯಾಂಟಿಕ್ ಆಗಿರಬೇಕಾಗಿರೋ ಟೈಮ್ನಲ್ಲಿ ನೀವು ದಯವಿಟ್ಟು ವೇದಾಂತ ಎಲ್ಲ ಮಾತಾಡಬೇಡಿ, ಸಾಕು. ಊಟ ಮಾಡಿ.
ಮೇಡಮ್ ಇದೇನು ಕೋಳಿ ಥರ ಕೆದಕ್ತಾ ಇದ್ದೀರ, ತಿನ್ನಿ. ಅದಕ್ಕೆ ಏನಾಯ್ತು? ನಿಮ್ಗೆ ಇಷ್ಟವಾದ ಫುಡ್ ಇದು, ಫೇವ್ರೇಟು. ತರಕಾರಿ ಬಿಟ್ರಿ, ಊಟ ಮಾಡಿರಿ ಫಸ್ಟು. ಮಿಸ್ ಮಾಡ್ಕೋತೀರ ಆಮೇಲೆ. ನೀರು ಕೊಡು. ಥ್ಯಾಂಕ್ ಯು. ಓಕೆ. ಖಾರ ಜಾಸ್ತಿ ಆಯ್ತಾ? ಜಾಸ್ತಿ ಬಿಸಿ ಇದೆಯಾ? ಇಲ್ಲ, ಅದು ಬೇಗ ತಿನ್ನಕ್ಕೆ ಹೋದೆ, ಅದಕ್ಕೆ. ಅಂತೀನಿ. ಏಯ್, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಬರೀ ಟಿವಿನೇ ನೋಡ್ತಾ ಇದ್ದೀರಾ, ನನ್ನ ಜೊತೆ ಮಾತಾಡ್ತಾನೆ ಇಲ್ಲ, ಯಾಕ್ರೋ? ಹೋಗಿ ಚಿಕ್ಕಿ, ನಾನು ನಿಮ್ಮ ಜೊತೆ ಮಾತಾಡಲ್ಲ. ನಾನೇನ್ ತಪ್ಪು ಮಾಡ್ದೆ? ಮತ್ತೆ ನಮ್ಮ ಬರ್ತಡೆಗೆ ಬರಲೇ ಇಲ್ಲ. ಓ ಅದಾ, ಬರ್ಬೇಕು ಅಂತಾನೆ ಇದ್ದೆ, ಆದ್ರೆ ಬರಕ್ಕಾಗ್ಲಿಲ್ಲ. ಬಟ್ ಬರ್ಡೇ ಗಿಫ್ಟ್ ಕೊಡಿಸ್ತೀನಿ. ಹೋಗ್ಲಿ ಬಿಡು, ನಿನ್ ಬರ್ಡೇ ಇದ್ದಿದ್ದು ಒಳ್ಳೇದೇ ಆಯ್ತು. ಯಾಕೆ ಹಾಗೆ ಹೇಳ್ತಾ ಇದ್ಯಾ? ಏನಾಯ್ತು? ಚಿಕ್ಕಿ, ಅವತ್ತೇನಾಯ್ತು ಗೊತ್ತಾ? ಕೇಕಲ್ಲಿ ಬಾಂಬ್ ಬಿಟ್ಟಿ ಅಂತ. ಯಾರಂತೆ ಬಾಂಬ್ ಇಟ್ಟಿತ್ತು? ಗೊತ್ತಿಲ್ಲ ಚಿಕ್ಕಿ, ಅವತ್ತು ಕೇಡಿ ಅಂಕಲ್ ನಮ್ಮ ಬರ್ಡೇಗೆ ಬಂದಿದ್ರಂತೆ. ಅದಕ್ಕೆ ಅಜ್ಜಿ ಅವ್ರನ್ನ ಪೊಲೀಸ್ಗೆ ಹೇಳಿ ಜೈಲಿಗೆ ಹಾಕ್ಸಿದ್ರಂತೆ. ಆಮೇಲೆ ಪಪ್ಪಾನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಚಿಕ್ಕಿ, ಅದು ಶಕುಂತಲ ಅಜ್ಜಿನೇ ಕೊಡಿಸಿದ್ದು. ಮತ್ತೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಿದೆ. ಪೊಲೀಸ್ ಅವರು ಕೇಡಿ ಅಂಕಲ್ನ ಅರೆಸ್ಟ್ ಮಾಡಿ ವಿಚಾರಿಸಿದ್ರಂತೆ, ಆದರೆ ಅವರು ನಾನೇನು ಮಾಡೇ ಇಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರನ್ನ ಬಿಟ್ಟಿದ್ದಾರೆ, ಆದರೆ ಇನ್ನೂ ಕೇಸ್ ನಡೀತಾ ಇದೆ. ಚಿಕ್ಕಿ, ನೀನೀಗ ಪೊಲೀಸ್ ತಾನೆ, ನೀನು ಅವ್ರನ್ನ ಹಿಡ್ದಾಕು. ನಿನಗೆ ಆ ಪವರ್ ಇದೆ ತಾನೆ? ಹಿಡಿತೀನಿ ಕಣೋ, ಖಂಡಿತ ಹಿಡಿತೀನಿ.